ರೈತರ ಹೋರಾಟ ನೋಡಿ ನಮ್ಮ ಸರ್ಕಾರಕ್ಕೆ, ರಾಜಕಾರಣಿಗಳಿಗೆ ಸ್ವಲ್ಪ ನಾಚಿಕೆ ಆಗಬೇಕು. ಮಾನ ಮರ್ಯಾದೆ ಇಲ್ಲದಂತ ರಾಜಕಾರಣಿಗಳಿಗೆ ನಾಚಿಕೆ ಆಗಬೇಕು. ಸುಮಾರು ಇವತ್ತು 10ನೇ ದಿವಸ ಕೆಚ್ಚು ಹತ್ತಿ ಉರಿತಾ ಇದೆ. ಎಷ್ಟೋ ರೈತರಿಗೆ ಆಮೇಲೆ ಸಾಮಾನ್ಯ ಜನರಿಗೆ ತೊಂದರೆ ಆಗ್ತಾ ಇದೆ. ರೈತ ಇವತ್ತು ಬೇಲಿ ಮೇಲೆ ಕೂತಿದ್ದಾನೆ ಅಂತಂದ್ರೆ ಈ ಸರ್ಕಾರ ಕಣ್ಣು ಕಿವಿ ಮುಚ್ಚಿ ಬಹಳ ನಿದ್ರಾ ವ್ಯವಸ್ಥೆಯಲ್ಲಿದೆ. ಈ ಮೂರ್ಖ ಸರ್ಕಾರಕ್ಕೆ ಧಿಕ್ಕಾರ ಇರಲಿ. ಹೃದಯಪೂರ್ವಕವಾಗಿರ್ತಕ್ಕಂಥ ನಮಸ್ಕಾರಗಳು. ಬಹುಶಃ ರೈತರಂತಂದ್ರೆ ಆ ಕಷ್ಟ ಏನಂತಂದ್ರೆ ಇಲ್ಲಿ ಒಂದು ಕ್ಷಣ ಕೂತ್ರೆ ಗೊತ್ತಾಗ್ತದೆ ರೈತರು ಎಂಥ ಒಂದು ಹೃದಯವಂತರು ಹಾಗೂ ಆ ಕಠೋರ ಮನೋಭಾವದವರು ಅಂತಂದ್ರೆ ನಾವು ಯಾವತ್ತೂ ಬಿಸಿಲೊಳಗಿರ್ತೇವೆ. ಅಲ್ಲಿ ಪಟ್ಟಣ ವಕೀಲವರು ಹೇಳಿದ್ರು, ನೆಳ ಮಾಡಿ ಕೊಡ್ತೀವಿ ಅಂತಂದ್ರೂ ಕೂಡ ಬ್ಯಾಡ ಅನ್ನುವಂಥ ಮನೋಭಾವ. ಇದು ನಮ್ಮ ರೈತರು ಹೆಚ್ಚಿಗೆ ಏನು ಕೇಳೋದಿಲ್ಲ, ನಾವು ಬೆಳೆದಿರ್ತಕ್ಕಂಥ ಬೆಳೆಗೆ ಮಾತ್ರ ಯೋಗ್ಯವಾಗಿರ್ತಕ್ಕಂಥ ಬೆಲೆಯನ್ನು ಕೊಡ್ರಿ ಅಂತಕ್ಕಂಥ ಏನು ಮಾತು ಹೇಳ್ತಾ ಇದ್ದಾರೆ. ನಿಜಕ್ಕೂ ಏನಪ್ಪಾ ಅಂದ್ರೆ ಎಲ್ಲ ಕಾರ್ಖಾನೆಗಳ ಮಾಲೀಕರು ಹಾಗೂ ಸರ್ಕಾರ ಇದಕ್ಕೆ ಸೂಕ್ತವಾಗಿ ಬೇಗನೆ ಸ್ಪಂದಿಸಬೇಕಾಗಿರ್ತಕ್ಕಂಥ ಒಂದು ಅಗತ್ಯ ಇದೆ. ಅದಕ್ಕೆ ಒಂದು ಕ್ಷಣ ಏನಾದರೂ ಯಾವುದೇ ಅಧಿಕಾರಿಗಳು ಅಥವಾ ಆ ಕಾರ್ಖಾನೆ ಮಾಲೀಕರು ಇಲ್ಲಿ ಬಿಸಿಲೋ ಕೂತ್ರೆ ಅವ್ರ ಕಷ್ಟ ಏನು ಅಂತ ಗೊತ್ತಾಗ್ತದೆ. ಇಷ್ಟೆಲ್ಲ ನೋವುಗಳ ಮಧ್ಯೆ ಅವ್ರು ಕೇಳ್ತಾ ಇರ್ತಕ್ಕಂಥದ್ದು ಏನು ಇವ್ರ ಮನೆ ಆಸ್ತಿ ಅಲ್ಲ, ಇವ್ರು ವೈಯಕ್ತಿಕವಾಗಿರ್ತಕ್ಕಂಥ ಯಾವುದೇ ಒಂದು ಹಣ ಅಥವಾ ಅವ್ರ ವಸ್ತು ಒಡವೆಗಳ ಕೇಳ್ತಾ ಇಲ್ಲ. ಅವರ ಬೆಳೆದಿರ್ತಕ್ಕಂಥ ಬೆಳೆಗೆ ಸೂಕ್ತವಾಗಿರ್ತಕ್ಕಂಥ ಏನು ಒಂದು ಬೆಲೆ ಕೊಡು ಅಂತ ಕೇಳ್ತಾ ಇದ್ದಾರೆ. ಆದಷ್ಟು ಬೇಗನೆ ಸರ್ಕಾರ ಒಂದು ಕಾರ್ಖಾನೆಗಳ ಮಾಲೀಕರ ಜೊತೆ ಏನಾದರೂ ಚರ್ಚೆ ಮಾಡಿ ಈ ಒಂದು ಹೋರಾಟಕ್ಕೆ ಬೇಗನೆ ಅಂತ ಹೇಳ್ಬೇಕು. ಯಾಕಂತಂದ್ರೆ ಸಾರ್ವಜನಿಕರು ಇವತ್ತು ರಸ್ತೆ ಮೇಲೆ ಕೂಡೋದು ಸರ್ಕಾರಕ್ಕೂ ಕೂಡ ಶೋಭೆ ತರ್ತಕ್ಕಂಥ ವಿಚಾರ ಅಲ್ಲ, ಯಾವುದೇ ರಾಜಕೀಯ ಮಂತ್ರಿ ಮಹೋದಯರಿಗೂ ಕೂಡ ಶೋಭೆ ತರ್ತಕ್ಕಂಥ ವಿಚಾರ ಅಲ್ಲ. ರೈತ ಬೀದಿಗೆ ಬರಬಾರ್ದು. ಹಾಗಾಗಿ ಆಗ್ಲೇ ಹೇಳಿದ್ರಲ್ಲ, ಒಕ್ಕದಿದ್ದರೆ ಬಿಕ್ಕುವುದು ಜಗದಲ್ಲಿ ಎಲ್ಲ ಏನಾಗತ್ತೆ ಅಂದ್ರೆ ಡೈಲಾಗ್ ಆಗುವಂತ ಪ್ರಸಂಗ ಬಂದದ. ಸುಮ್ಮನೆ ಹೇಳೋದಕ್ಕಲ್ಲ, ನಿಜಕ್ಕೂ ಏನಪ್ಪಾ ಅಂತರಂಗದ ಕಳಕಳಿಯಿಂದ ಎಲ್ಲರೂ ಸ್ಪಂದಿಸಬೇಕಾಗಿರ್ತಕ್ಕಂಥ ಅಗತ್ಯ ಇದೆ. ಅದಕ್ಕೆ ನಮ್ಮ ರೈತರು ನೋಡಿ, ಬರೀ ಇವತ್ತು ರೈತ ಪರ ಹೋರಾಟಕ್ಕೆ ಅಷ್ಟೇ ಇಲ್ಲ, ತಾಲೂಕಿನೊಳಗೆ ಯಾವುದೇ ಹೋರಾಟ ನಡೀಲ್ಲ, ಮಾದೇವಣ್ಣ ಅವರು ನಿರಂತರವಾಗಿ ಎಲ್ಲ ಹೋರಾಟಗಳಿಗೆ ಬೆಂಬಲ ಕೊಡ್ತಾ ಸದಾ ಏನಂದ್ರೆ ಧ್ವನಿಯಾಗಿರ್ತಾರೆ. ಅಂತ ಒಂದು ಹೋರಾಟಗಾರರು ಇವತ್ತೇನಪ್ಪಾ ಅಂದ್ರೆ ಇಲ್ಲಿ ರಸ್ತೆ ಮೇಲೆ ಕೂತು ರೈತರ ಪರ ಪ್ರತಿನಿಧಿಗಳಾಗಿ ಇವತ್ತೇನು ಹೋರಾಟ ಮಾಡ್ತಾ ಇದ್ದಾರೆ. ಅವ್ರಿಗೆ ಸ್ಪಂದಿಸಲಿಲ್ಲ ಅಂದ್ರೆ ನಿಜಕ್ಕೂ ನಾವು ಏನಪ್ಪಾ ಅಂದ್ರೆ ಮನುಷ್ಯರು ಅಂತ ಅನ್ಸ್ಕೊಳ್ಳಿಕ್ಕೆ ಯೋಗ್ಯ ಆಗುದಿಲ್ಲ. ಅದಕ್ಕಾಗಿ ಅವ್ರ ಹೋರಾಟಕ್ಕೆ ಯಾವತ್ತೂ ನಮ್ಮ ತಾಲೂಕಿನ ಜನತೆ, ಸಮಸ್ತ ಜನತೆ ಅವ್ರ ಜೊತೆ ಇರ್ತೀವಿ, ಅವ್ರ ಧ್ವನಿಯಾಗಿರ್ತೀವಿ ಅಂತಕ್ಕಂಥ ಮಾತನ್ನ ಹೇಳಿ